ನಮಸ್ತೆ ವೀಕ್ಷಕರೇ. ನೋಡಿ, ನೀವು ಒಬ್ಬ ವ್ಯಕ್ತಿಯನ್ನ ನಿಮ್ಮಂತೆ ಆಕರ್ಷಣೆ ಮಾಡ್ಕೋಬೇಕಪ್ಪ ಅನ್ನೋದಾಗಿದ್ರೆ ಶುಕ್ಲ ಪಕ್ಷದ ಮಂಗಳವಾರ ದಿನ ಅಥವಾ ಶುಕ್ರವಾರ ಸಂಜೆ ಈ ಒಂದು ತಂತ್ರವನ್ನು ನೀವು ಮಾಡಿ ಸಾಕು ವೀಕ್ಷಕರೇ. ಯಾರನ್ನ ನೀವು ಆಕರ್ಷಣೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಅವರು ಸಂಪೂರ್ಣವಾಗಿ ನಿಮಗೆ ಆಕರ್ಷಣೆ ಮಾಡ್ತಾರೆ. ಅದಕ್ಕೆ ಏನ್ ಮಾಡಬೇಕಪ್ಪ ಅಂತಂದ್ರೆ, ನೋಡಿ, ಒಂದು ಅರಳಿ ಮರದ ಎಲೆನ ತಗೊಳ್ಳಿ ಮತ್ತು ಕಪ್ಪು ದಾರವನ್ನು ತಗೋಬೇಕಾಗತ್ತೆ ಮತ್ತು ಜೇನುತುಪ್ಪವನ್ನು ತಗೋಬೇಕು. ತಗೊಂಡು ಏನ್ ಮಾಡಬೇಕಪ್ಪ ಅಂತಂದ್ರೆ, ಮೊದಲು ಆ ಅರಳಿ ಮರದ ಎಲೆಗೆ ನಿಮ್ಮ ಇಬ್ಬರ ಹೆಸರನ್ನು ಬರೆದು ಮತ್ತೆ ನಾನು ಹೇಳಿದ ಮಂತ್ರವನ್ನು ಬರಿಬೇಕಾಗುತ್ತೆ. ನೋಡಿ, ದೇಹಿ ಆಕರ್ಷಣ, ದೇಹಿ ವಶಂ ಅಂತ ಈ ಮಂತ್ರವನ್ನು ಬರೆದು ಆ ಜೇನುತುಪ್ಪವನ್ನ ನಿಮ್ಮ ಇಬ್ಬರ ಹೆಸರಿಗೆ ಮಂತ್ರವನ್ನ ಏನ್ ಮಂತ್ರ ಬರೆದಿಲ್ಲ ಆ ಎಲೆಗೆ ಆ ಜೇನುತುಪ್ಪವನ್ನು ಹಚ್ಚಬೇಕು. ಹಚ್ಚಿ ಏನ್ ಮಾಡಬೇಕಪ್ಪ ಅಂತಂದ್ರೆ, ಆ ಕಪ್ಪು ದಾರವನ್ನು ತಗೊಂಡು ಅದನ್ನ ಗಂಟನ್ನು ಕಟ್ಟಬೇಕು. ಮಡಚಿ ಗಂಟನ ಕಟ್ಟಿ, ಅರಳಿ ಮರದ ಎಲೆನ ಮಡಚಿ ಗಂಟನ ಕಟ್ಟಬೇಕು. ಕಟ್ಟಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ದಿನ ನಿಮ್ಮ ಬಳಿ, ನಿಮ್ಮ ನೈಟ್ ಒಂದು ದಿನ ನೀವು ಮಲಗುವ ಒಂದು ದಿಂಬಿನ ಕೆಳಗಡೆ ಇಲ್ಲ ನಿಮ್ಮ ಪರ್ಸನಲ್ ಜಾಗದಲ್ಲಿ ಆ ವಸ್ತುವನ್ನ ಇಡಬೇಕು. ಅಂದ್ರೆ ಮಲಗುವ ಮುನ್ನ ನಾನು ಹೇಳಿದ ಮಂತ್ರವನ್ನ ಮತ್ತೊಮ್ಮೆ ಉಚ್ಚಾರಣೆ ಮಾಡಿ ನಿಮ್ಮ ಇಬ್ಬರ ಹೆಸರನ್ನ ಹೇಳಿ ಏನ್ರೆ ಮಲ್ಕೋಬೇಕಾಗತ್ತೆ. ನಾನು ಹೇಳಲ್ಲ, ದೇಹಿ ವಶಂ ದೇಹಿ ಆಕರ್ಷಣ ಮಂತ್ರ, ಈ ಮಂತ್ರವನ್ನು ಹೇಳಿ ನಿಮ್ಮ ಇಬ್ಬರ ಹೆಸರನ್ನು ಹೇಳಿ ನೀವು ಮಲ್ಕೊಳ್ಳಿ ಸಾಕು ವೀಕ್ಷರೇ. ಯಾರನ್ನ ನೀವು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿದ್ರೋ, ಯಾರನ್ನ ಆಕರ್ಷಣೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೋ ಅಂಥವ್ರು ಸಂಪೂರ್ಣವಾಗಿ ನಿಮಗೆ ಆಕರ್ಷಣೆ ಆಗ್ತಾರೆ ವೀಕ್ಷರೇ. ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.